ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿಯೋ ಅಥವಾ ತಾತನೋ ಮತ್ತು ತಾಯಿ ಅಥವಾ ತಂದೆ ಯಾರಾದರೂ ಪಿಂಚಣಿ ಪಡಿತಾ ಇದ್ದರೆ ಅವರ ಒಂದು ಪಿಂಚಣಿ ಹಣ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಒಂದು ಕ್ರೋಮ್ ಬ್ರೌಸರಲ್ಲಿ ಹೋಗಿ ನೀವು ಈ ರೀತಿಯಾಗಿ ಸರ್ಚ್ ಮಾಡಿ, ಅಂಗವಿಕಲರ ಪಿಂಚಣಿ ಸ್ಟೇಟಸ್ ಅಂತ. ಈ ರೀತಿಯಾಗಿ ನೀವು ಚೆಕ್ ಮಾಡಿದರೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೋಡಿ ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ. ಅವ್ರ ಹತ್ರ ಬೆನಿಫಿಷರಿ ಐ ಡಿ ಇರುತ್ತೆ ನೋಡಿ. ಆ ಒಂದು ಅಂಗವಿಕಲರಾಗಿರ್ಬೋದು, ಬೇರೆ ಒಂದು ಪಿಂಚಣಿ ಪಡಿತಾ ಇರುವಂಥ ಫಲಾನುಭವಿಗಳ ಹತ್ರ ಒಂದು ಬೆನಿಫಿಷರಿ ಐ ಡಿ ಅಂತ ಇರುತ್ತೆ. ಆ ಐ ಡಿ ಇತ್ತು ಅಂತಂದ್ರೆ ಆ ಐ ಡಿ ಮುಖಾಂತರ ಅವರ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಒಂದು ಪಿಂಚಣಿ ಹಣವನ್ನು ಬಂದಿದೆಯಾ ಅಥವಾ ಇಲ್ಲ ಅನ್ನೋ ಒಂದು ಮಾಹಿತಿನ ತಿಳ್ಕೊಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾದಂಥ ವೆಬ್ಸೈಟ್ನಲ್ಲಿ ನೀವು ಮೊದಲಿಗೆ ಬೆನಿಫಿಷರಿ ಸ್ಟೇಟಸ್ ತಿಳ್ಕೊಬೇಕು ಮತ್ತು ಅದರ ರಿಪೋರ್ಟ್ ತಿಳ್ಕೊಬೇಕು ಅಂತಂದ್ರೆ ನೀವು ಮೊದಲಿಗೆ ಬೆನಿಫಿಷರಿ ಐ ಡಿನ ಇಲ್ಲಿ ಹಾಕ್ಕೊಳ್ಬೇಕು. ನೀವು ಬೆನಿಫಿಷರಿ ಅಂತ ಮೊದಲಿಗೆ ಇಲ್ಲಿ ಇದೆ ನೋಡಿ, ತೋರಿಸ್ಕೊಡ್ತೀನಿ ನಿಮಗೆ. ಟಿಕ್ ಮಾಡಿ ನಾನು ತೋರಿಸ್ಕೊಡ್ತೀನಿ, ಒಂದು ನಿಮಿಷ ಹೇಳ್ರಿ. ನೋಡಿ, ಇಲ್ಲಿ ಮೊದಲಿಗೆ ಇದರಲ್ಲಿ ಈ ಒಂದು ಬಾಕ್ಸಲ್ಲಿ ನೀವು ಒಂದು ಬೆನಿಫಿಷರಿ ಐ ಡಿನ ಹಾಕ್ಕೊಳ್ಬೇಕು. ತದನಂತರ ಇಲ್ಲಿ ಕಾಣುವಂಥ ಒಂದು ಕ್ಯಾಪ್ಷನ ಇಲ್ಲಿ ಹಾಕಬೇಕು. ಹಾಕಿದ ನಂತರ ನಾನು ಒಂದು ನಂಬರ್ ಇದ್ದರೆ ನಾನು ಹಾಕಿ ತೋರಿಸ್ತಿದ್ದೆ. ಪಿಂಚಣಿ ಒಂದು ಬೆನಿಫಿಷರಿ ನಂಬರ್ ಇಲ್ಲ, ಆ ಕಾರಣದಿಂದ ನನಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಸಿಯಾಗಿದೆ, ನೋಡ್ಕೊಳ್ಬೋದು. ಈ ರೀತಿ ವೆಬ್ಸೈಟ್ ಓಪನ್ ಮಾಡಿಕೊಂಡು ತದನಂತರ ಇಲ್ಲಿ ಬೆನಿಫಿಷರಿ ಐ ಡಿ ಹಾಕ್ಕೊಳ್ಳಿ ಮೊದಲಿಗೆ. ನಂತರ ಒಂದು ಕಾಣುವಂಥ ಕ್ಯಾಪ್ಚ್ ಕೋಡ್ನ ಹಾಕಿ ಸರ್ಚ್ ಅಂತ ಕೊಡಬೇಕು. ಕೊಟ್ಟರೆ ನಿಮ್ಮ ಒಂದು ಏನು ಸ್ಟೇಟಸ್ ಇರುತ್ತೋ, ಯಾವ ನಂಬರ್ ಹಾಕಿದ್ರೆ ಆ ಸ್ಟೇಟಸ್ನ ನಿಮ್ಗೆ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಏನಾದರೂ ನಿಮಗೆ ನಂಬರು ನಿಮ್ಮ ಹತ್ರ ಇತ್ತು ಅಂದ್ರೆ ಚೆಕ್ ಮಾಡ್ಕೊಳ್ಬೋದು. ನಂಬರ್ ಇಲ್ಲ ಅಂತಂದರೆ ನಂಬರ್ ಇದ್ದೇ ಇರುತ್ತೆ, ನಂಬರ್ ಗೊತ್ತಿರುತ್ತೆ, ಬೆನಿಫಿಷರಿ ಕೋಡ್ ಗೊತ್ತಿರುತ್ತೆ ಎಲ್ರಿಗೂ ಕೂಡ. ಹಾಗಾಗಿ ನೋಡೋಣ, ಆ ಬೆನಿಫಿಷರಿ ಕೋಡ್ ತೆಗಿಯೋದು ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. ಪ್ರತಿಯೊಂದು ಗ್ರಾಮದ ಬೆನಿಫಿಷರಿ ಕೋಡ್ ಒಂದು ತೆಗೆದುಕೊಳ್ಳುವಂಥ ಒಂದು ಅವಕಾಶನೂ ಕೂಡ ಇದೆ. ನಾನು ಮೊದಲು ನೋಡಿದ್ದೀನಿ, ಮತ್ತೆ ಒಂದು ವೆಬ್ಸೈಟ್ನೂ ಕೂಡ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ಬೆನಿಫಿಷರಿ ಐ ಡಿ ಕೂಡ ಈಗ ಫಲಾನುಭವಿಗಳ ಹತ್ರ ಇರುತ್ತೆ, ಬಟ್ ನೋಡ್ಕೊಳ್ಳಿ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ಅದಕ್ಕಾಗಿ ಕೆಲವರು ಚೆಕ್ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ, ಅವರ ಸಲುವಾಗಿ ವಿಡಿಯೋ ಮಾಡಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಗೊತ್ತಿದ್ದಾಗ ಅಥವಾ ಗೊತ್ತಿದ್ದಿಲ್ಲ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಕಮೆಂಟ್ನಲ್ಲಿ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ತಿಳಿಸಿ. ಏನಾದರೂ ತಪ್ಪು ಮಾಹಿತಿ ಕೊಟ್ಟಲ್ಲಿ ಕ್ಷಮಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.